ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಭಾರತದಲ್ಲಿ ಸಂಸ್ಕೃತ ಭಾಷಾ ಶಾಸ್ತ್ರದ ಪಿತಾಮಹ ಅಂತ ಯಾರನ್ನ ಗುರುತಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಭಾಸ, ಪತಂಜಲಿ, ಪಾಣಿನಿ ಅಥವಾ ಕಾಳಿದಾಸ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ 3, ಪಾಣಿನಿಯನ್ನ ಭಾರತದ ಸಂಸ್ಕೃತ ಭಾಷಾ ಶಾಸ್ತ್ರದ ಪಿತಾಮಹ ಅಂತ ಗುರುತಿಸಲಾಗುತ್ತದೆ. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಸುಮಾರು 4000ಕ್ಕೂ ಹೆಚ್ಚು ಸಂಸ್ಕೃತದ ವ್ಯಾಕರಣದ ನಿಯಮಗಳನ್ನು ಉಲ್ಲೇಖಿಸುವಂತಹ ಅಷ್ಟಾಧ್ಯಾಯಿ ಅಥವಾ ಅಷ್ಟ ಅಧ್ಯಾಯಗಳು ಅನ್ನುವ ಪುಸ್ತಕವನ್ನು ಈ ಪಾಣಿನಿಯಿಂದ ರಚಿಸಲಾಗಿತ್ತು. ಸೊ ಹೀಗಾಗಿ ಸಂಸ್ಕೃತ ಭಾಷಾ ಶಾಸ್ತ್ರದ ಪಿತಾಮಹ ಅಂತ ಪಾಣಿನಿಯನ್ನು ಕರೆಯಲಾಗುತ್ತೆ. ಆಪ್ಷನ್ 3, ಪಾಣಿನಿ ಈಸ್ ರೈಟ್ ಆನ್ಸರ್. ಕರೆಕ್ಟ್ ಆನ್ಸರನ್ನು ನೀಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಎಲ್ಲ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅಟ್ಲೀಸ್ಟ್ ಟ್ರೈ ಮಾಡಿ ಆನ್ಸರ್ ಮಾಡೋದಕ್ಕೆ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ವಿಶ್ವಸಂಸ್ಥೆಯು ಈ ಕೆಳಗಿನ ಯಾವ ವರ್ಷವನ್ನು ಸಿರಿಧಾನ್ಯಗಳ ವರ್ಷ ಅಥವಾ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಆಚರಿಸ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಪ್ಷನ್ ಎ 2022, ಆಪ್ಷನ್ ಬಿ 2023, ಆಪ್ಷನ್ ಸಿ 2025 ಅಥವಾ ಆಪ್ಷನ್ ಡಿ 2024 ಅಂತ ಇದೆ. ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಯುನೈಟೆಡ್ ನೇಷನ್ ಆರ್ಗನೈಸೇಷನ್ನಿಂದ ಯಾವ ವರ್ಷವನ್ನು ಸಿರಿಧಾನ್ಯಗಳ ವರ್ಷ ಅಂತ ಕರೆಯಲಾಗ್ತಾ ಇದೆ, ಆಚರಿಸಲಾಗ್ತಾ ಇದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KAS, PSI, PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬಹುದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳದಿ ನಾಯಕರಾದಂತಹ ಶಿವಪ್ಪ ನಾಯಕರ ಅರಮನೆ ಎಲ್ಲಿದೆ, ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಆಪ್ಷನ್ 1 ಮೈಸೂರು, ಆಪ್ಷನ್ 2 ಚಿತ್ರದುರ್ಗ, ಆಪ್ಷನ್ 3 ಕಲಬುರಗಿ ಅಥವಾ ಆಪ್ಷನ್ 4 ಶಿವಮೊಗ್ಗ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಶಿವಪ್ಪ ನಾಯಕರ ಅರಮನೆ ಲೊಕೇಟ್ ಆಗಿದೆ. ರೀಸೆಂಟಾಗಿ ಈ ಶಿವಪ್ಪ ನಾಯಕರ ಅರಮನೆ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಶಿವಮೊಗ್ಗದಲ್ಲಿ ಈ ಸ್ಮಾರ್ಟ್ ಸಿಟಿ ಮಿಷನ್ನ ಅಡಿಯಲ್ಲಿ ಈ ಶಿವಪ್ಪ ನಾಯಕರ ಅರಮನೆಯನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಸೊ ಈ ಐತಿಹಾಸಿಕವಾದಂತಹ ಸ್ಮಾರಕವನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಪಟ್ಟಿಯಲ್ಲಿ ಈ ಶಿವಪ್ಪ ನಾಯಕರ ಅರಮನೆ ಮೊದಲನೆಯದಾಗಿ ಗುರುತಿಸಿಕೊಳ್ತಾ ಇದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಶಿವಪ್ಪ ನಾಯಕರ ಅರಮನೆಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಇದು ರಾಜ್ಯದಲ್ಲಿ ಕಂಡುಬಂದಂತಹ ಈ ಮರದಿಂದ ಮಾಡಲಾದಂತಹ ಅರಮನೆಗಳಲ್ಲಿ ಅತ್ಯಂತ ಹಳೆಯದಾದಂತಹ ಅರಮನೆಯಾಗಿ ಈ ಒಂದು ಶಿವಪ್ಪ ನಾಯಕರ ಅರಮನೆ ಗುರುತಿಸಿಕೊಳ್ಳುತ್ತದೆ. ಸೊ ಈ ಒಂದು ಐತಿಹಾಸಿಕ ಸ್ಮಾರಕವಾಗಿ, ಈ ಒಂದು ಮ್ಯೂಸಿಯಂ ಆಗಿ ಶಿವಪ್ಪ ನಾಯಕರ ಅರಮನೆಯನ್ನು ನಿರ್ಮಾಣ ಮಾಡುವುದು ಅಥವಾ ಅಭಿವೃದ್ಧಿಪಡಿಸುವಂತಹ ಒಂದು ಮುಖ್ಯ ಕಾರಣ ಅಂದರೆ ಏನು ಅಂತಂದರೆ, ಈ ಶಿವಮೊಗ್ಗ ನಗರದ ಮಿತಿಯಲ್ಲಿರುವಂತಹ ಈ ಒಂದು ಶಿವಪ್ಪ ನಾಯಕರ ಅರಮನೆ ಅತ್ಯಂತ ಪ್ರಮುಖವಾದಂತಹ ಮತ್ತು ಪ್ರಸಿದ್ಧವಾದ ಪ್ರವಾಸಿ ತಾಣವಾಗಿ ಗುರುತಿಸಿಕೊಳ್ತಾ ಇದೆ. ಸೊ ಹೀಗಾಗಿ ಈ ಒಂದು ಅರಮನೆಯನ್ನು ಅಭಿವೃದ್ಧಿಪಡಿಸುವಂತಹ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ. ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ ಈ ಒಂದು ಯೋಜನೆಯನ್ನು ಅಥವಾ ಈ ಒಂದು ಕಾರ್ಯಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಇನ್ನು ಈ ಶಿವಪ್ಪ ನಾಯಕರ ಅರಮನೆಯ ಕುರಿತಾದಂತಹ ಸರ್ಕಾರಿ ವಸ್ತು ಸಂಗ್ರಹಾಲಯವಾಗಿ ಗುರುತಿಸಲ್ಪಡುವಂತಹ ಈ ಒಂದು ಅರಮನೆಯ ಕುರಿತಾಗಿ ತಿಳ್ಕೊಳ್ಳೋದಾದರೆ, 17ನೇ ಶತಮಾನದ ಜನಪ್ರಿಯ ನಾಯಕರಾದಂತಹ ಕೆಳದಿ ನಾಯಕ ಶಿವಪ್ಪ ನಾಯಕರ ಹೆಸರಿನ ಮೇಲೆ ಈ ಒಂದು ಅರಮನೆಯ ಹೆಸರನ್ನು ಇಡಲಾಗಿದೆ.
ಮುಖ್ಯವಾಗಿ ಶಿವಮೊಗ್ಗ ನಗರದಲ್ಲಿರುವಂತಹ ಈ ಅರಮನೆ 17ನೇ ಶತಮಾನದ ಕೆಳದಿ ವಂಶದ ನಾಯಕರಾದಂತಹ ವೆಂಕಟಪ್ಪ ನಾಯಕರಿಂದ ಈ ಒಂದು ಅರಮನೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಅದಾದ ನಂತರ ಶಿವಪ್ಪ ನಾಯಕರಿಂದ ಈ ಒಂದು ಅರಮನೆಯನ್ನು ನವೀಕರಿಸಲಾಗಿತ್ತು, ರಿನೋವೇಟ್ ಮಾಡಲಾಗಿತ್ತು. ಆದರೆ ಈ ಒಂದು ಬ್ರಿಟಿಷ್ ಇತಿಹಾಸಕಾರರಾದಂತಹ ಜಾರ್ಜ್ ಮೈಕಲ್ ಅವರ ಪ್ರಕಾರ ಈ ಶಿವಪ್ಪ ನಾಯಕರ ಅರಮನೆಯನ್ನು, ಈ ಒಂದು ಬಂಗಲೆಯನ್ನು 18ನೇ ಶತಮಾನದಲ್ಲಿ ಮೈಸೂರಿನ ದೊರೆಯಾದಂತಹ ಹೈದರ್ ಅಲಿಯಿಂದ ನಿರ್ಮಾಣ ಮಾಡಲಾಗಿದೆ ಅಂತ ಈ ಬ್ರಿಟಿಷ್ ಇತಿಹಾಸಕಾರರಿಂದ ಜಾರ್ಜ್ ಮೈಕಲ್ ಅವರಿಂದ ಉಲ್ಲೇಖಿಸಲಾಗಿದೆ. ಸೊ 2 ಅಂತಸ್ತಿನ ಈ ಒಂದು ಅರಮನೆ ಅಥವಾ ಕಟ್ಟಡ ಬೃಹತ್ ಮರದ ಕಂಬಗಳನ್ನು ಹೊಂದಿದ್ದು ಕಮಾನಿನ ಫಲಕಗಳು ಮತ್ತು ದರ್ಬಾರ್ ಹಾಲ್ಗಳನ್ನು ಕೂಡ ಒಳಗೊಂಡಂತಹ ಪ್ರಮುಖವಾದಂತಹ ದೊಡ್ಡ ಅರಮನೆಯಾಗಿ ಶಿವಮೊಗ್ಗ ನಗರದಲ್ಲಿ ಗುರುತಿಸಿಕೊಳ್ಳುತ್ತೆ. ಸೊ ಇದು ಪ್ರವಾಸಿ ತಾಣವಾಗಿ ಕೂಡ ಈ ಒಂದು ಅರಮನೆಯನ್ನು ಗುರುತಿಸಲಾಗ್ತಾ ಇದೆ. ಸೊ ಹೀಗಾಗಿ ಆ ಒಂದು ಕಟ್ಟಡವನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಕಾರ್ಯವನ್ನು ಶಿವಮೊಗ್ಗದಲ್ಲಿ ನಡೆಸಲಾಗುವುದು ಅಂತ ನಿರ್ಧಾರವನ್ನು ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಡೆಬ್ರಿಗರ್ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ. ಡೆಬ್ರಿಗರ್ ಟೈಗರ್ ರಿಸರ್ವ್ ಎಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಸೊ ಆಪ್ಷನ್ 1 ಮಧ್ಯಪ್ರದೇಶ್, ಆಪ್ಷನ್ 2 ಛತ್ತೀಸ್ಗಢ, ಆಪ್ಷನ್ 3 ಜಾರ್ಖಂಡ್ ಅಥವಾ ಆಪ್ಷನ್ 4 ಒಡಿಶಾ ಅಂತ ಆಪ್ಷನ್ಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ 4 ಒಡಿಶಾ ರಾಜ್ಯದಲ್ಲಿ ಈ ಡೆಬ್ರಿಗರ್ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಡೆಬ್ರಿಗರ್ ಅನ್ನುವ ವನ್ಯಜೀವಿ ಅಭಯಾರಣ್ಯವನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಬೇಕು ಅಂತ ಒಡಿಶಾ ಸರ್ಕಾರದಿಂದ ಪ್ರಸ್ತಾವನೆಯನ್ನು ನೀಡಲಾಗಿತ್ತು. ಸೊ ಈ ಒಂದು ರಿಕ್ವೆಸ್ಟ್ಗೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಥವಾ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದಿಂದ ಅಪ್ರೂವಲನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಡೆಬ್ರಿಗರ್ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಇದಕ್ಕಿಂತ ಮುಂಚೆ ಅಭಯಾರಣ್ಯವಾಗಿ ಗುರುತಿಸಿಕೊಳ್ತಾ ಇದ್ದಂತಹ ಈ ಒಂದು ಪ್ರದೇಶವನ್ನು ಟೈಗರ್ ರಿಸರ್ವ್ ಅಂತ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯಿಂದ ಗುರುತಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಸುಮಾರು 347 ಚದರ ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯನ್ನು ಹೊಂದಿದಂತಹ ಈ ಡೆಬ್ರಿಗರ್ ವನ್ಯಜೀವಿ ಅಭಯಾರಣ್ಯ ಒಡಿಶಾದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಮುಖ್ಯವಾಗಿ ಅತ್ಯಂತ ದೊಡ್ಡದಾದಂತಹ ಅಣೆಕಟ್ಟಾಗಿ ಭಾರತದಲ್ಲಿ ಗುರುತಿಸಿಕೊಳ್ಳುವಂತಹ ಈ ಹೀರಾಕುಡ್ ಅಣೆಕಟ್ಟಿನ ಸಮೀಪದಲ್ಲಿ ಈ ಡೆಬ್ರಿಗರ್ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ನೆನಪಿಟ್ಕೊಳ್ಳಿ, ಈ ಡೆಬ್ರಿಗರ್ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿರುವುದು ಎಲ್ಲಿ ಅಂತಂದರೆ ಒಡಿಶಾ ರಾಜ್ಯದಲ್ಲಿ. ಸೊ ಮುಖ್ಯವಾಗಿ ಈ ಸಿಮಿಲಿಪಾಲ್ ಮತ್ತು ಸತ್ಕೋಸಿಯಾ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಹೊಂದಿದಂತಹ ಒಡಿಶಾದಲ್ಲಿ ಈ ಡೆಬ್ರಿಗರ್ ಅನ್ನುವ ಈ ಒಂದು ವನ್ಯಜೀವಿ ಅಭಯಾರಣ್ಯವನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಗುರುತಿಸುವುದರೊಂದಿಗೆ ಇದು 3ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಒಡಿಶಾದಲ್ಲಿ ಗುರುತಿಸಿಕೊಳ್ತಾ ಇದೆ. ಮೊದಲನೇದು ಸಿಮಿಲಿಪಾಲ್, ಸತ್ಕೋಸಿಯಾ ಮತ್ತು ಡೆಬ್ರಿಗರ್, ಈ ರೀತಿಯಾದಂತಹ 3 ಪ್ರಮುಖವಾದಂತಹ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಒಡಿಶಾ ರಾಜ್ಯ ಒಳಗೊಂಡಿದೆ. ಒಡಿಶಾದ ಮಹಾನದಿಯ ಅಡ್ಡಲಾಗಿ ಕಟ್ಟಲಾದಂತಹ ಈ ಹೀರಾಕುಡ್ ಅಣೆಕಟ್ಟಿನ ಸಮೀಪ ಇರುವಂತಹ ಈ ಒಂದು ಡೆಬ್ರಿಗರ್ ಅನ್ನುವ ವನ್ಯಜೀವಿ ಅಭಯಾರಣ್ಯವನ್ನು 1985ರಲ್ಲಿ ಘೋಷಿಸಲಾಗಿತ್ತು. ಸೊ ಸದ್ಯಕ್ಕೆ ಇದನ್ನು ಮತ್ತೊಮ್ಮೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯಿಂದ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಗುರುತಿಸಿಕೊಳ್ತಾ ಇದೆ. ಇದು ಒಡಿಶಾದ ಬಾರ್ಗರ್ ಅನ್ನುವ ಜಿಲ್ಲೆಯಲ್ಲಿ ಲೊಕೇಟ್ ಆಗಿದೆ. ಸೊ ಎಕ್ಸಾಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಒಡಿಶಾದ ಬಾರ್ಗರ್ ಜಿಲ್ಲೆಯಲ್ಲಿ ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾದಂತಹ ಹೀರಾಕುಡ್ ಅಣೆಕಟ್ಟಿನ ಸಮೀಪದಲ್ಲಿ ಈ ಡೆಬ್ರಿಗರ್ ಹುಲಿ ಸಂರಕ್ಷಿತ ಪ್ರದೇಶವನ್ನು ನಾವು ಗುರುತಿಸಬಹುದಾಗಿದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಐತಿಹಾಸಿಕ ಮಹತ್ವವನ್ನು ಕೂಡ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಹೊಂದಿದ್ದು, ಬ್ರಿಟಿಷರ ವಿರುದ್ಧ ಬಂಡಾಯವೆದ್ದಂತಹ ಹೆಸರಾಂತ ಸ್ವತಂತ್ರ ಹೋರಾಟಗಾರರಾದಂತಹ ವೀರ್ ಸುರೇಂದ್ರ ಸಾಯಿ ಅವರು ಈ ಅರಣ್ಯ ಪ್ರದೇಶದಲ್ಲಿ ಬಾರಾಪಥರ ಅನ್ನುವ ಒಂದು ಪ್ರದೇಶದಲ್ಲಿ ನೆಲೆಗೊಂಡಂತಹ ಒಂದು ಸ್ಥಳವನ್ನು ಈ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಾವು ಗುರುತಿಸಬಹುದಾಗಿದೆ. ಸೊ ಹೀಗಾಗಿ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಐತಿಹಾಸಿಕವಾಗಿ ಕೂಡ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡುವಂತಹ ಒಂದು ಪ್ರದೇಶವಾಗಿ ಒಡಿಶಾದಲ್ಲಿ ಗುರುತಿಸಿಕೊಳ್ಳುತ್ತೆ. ಇಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಪ್ರಾಣಿಗಳನ್ನು ನೋಡೋದಾದರೆ, ಚಿರತೆಗಳು, ಕಾಡು ಹಂದಿ, ಕಾಡೆಮ್ಮೆ, ಸಾಂಬಾರ್, ಚಿತ್ತಾಲ್, 4 ಕೊಂಬಿನ ಚಿಗರೆ ಅಥವಾ ಹುಲ್ಲೆ ಸೇರಿದಂತೆ ವಿವಿಧ ಪ್ರಾಣಿಗಳನ್ನು ಈ ಒಂದು ಅಭಯಾರಣ್ಯದಲ್ಲಿ ಗುರುತಿಸಬಹುದಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೆಬ್ರಿಗರ್ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಟೈಗರ್ ರಿಸರ್ವ್. ಇದು ಎಲ್ಲಿದೆ? ಇದು ಒಡಿಶಾ ರಾಜ್ಯದಲ್ಲಿ ಲೊಕೇಟ್ ಆಗಿರುವಂತಹ ಹೊಸದಾಗಿ ಈ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯಿಂದ ಗುರುತಿಸಲಾದಂತಹ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ.
ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಭಾರತದಲ್ಲಿ ನೌಕಾಪಡೆಯ ಪಿತಾಮಹ ಅಂತ ಯಾರನ್ನ ಗುರುತಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 ರಾಣಾ ಪ್ರತಾಪ್ ಸಿಂಹ, ಆಪ್ಷನ್ 2 ಶಿವಾಜಿ ಮಹಾರಾಜ್, ಆಪ್ಷನ್ 3 ರಾಜೇಂದ್ರ ಚೋಳ, ಆಪ್ಷನ್ 4 ಟಿಪ್ಪು ಸುಲ್ತಾನ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಶಿವಾಜಿ ಮಹಾರಾಜರನ್ನು ಭಾರತೀಯ ನೌಕಾಪಡೆಯ ಪಿತಾಮಹ ಅಂತ, ಫಾದರ್ ಆಫ್ ನೇವಿ ಅಂತ ಗುರುತಿಸಲಾಗುತ್ತದೆ. ಸೊ ರೀಸೆಂಟಾಗಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಿಸಲಾಯಿತು. ಇದೇ ಒಂದು ಸಂದರ್ಭದಲ್ಲಿ ಭಾರತದ ಪ್ರಧಾನಿಯಿಂದ ಈ ಶಿವಾಜಿ ಮಹಾರಾಜರ ಜಯಂತಿಯಂದು ಅವರಿಗೆ ಗೌರವವನ್ನು ಸೂಚಿಸಲಾಯಿತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಶಿವಾಜಿ ಮಹಾರಾಜರ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಫೆಬ್ರವರಿ 19, 1630 ಶಿವಾಜಿ ಮಹಾರಾಜರು ಜನಿಸ್ತಾರೆ. ಮರಾಠ ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಸ್ವರಾಜ್ಯ ಸ್ಥಾಪನೆಗಾಗಿ ಈ ಶಿವಾಜಿ ಮಹಾರಾಜರು ಗುರುತಿಸಿಕೊಳ್ತಾರೆ ಮತ್ತು ಆ ಒಂದು ಕನಸನ್ನು ಇಟ್ಕೊಂಡು ಶಿವಾಜಿ ಮಹಾರಾಜರು ಬೆಳೀತಾರೆ. ಭಾರತೀಯ ನೌಕಾಪಡೆಯ ಪಿತಾಮಹ ಅಂತ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಗುರುತಿಸಲಾಗ್ತಾ ಇದ್ದು, ಇವರು ಆ ಒಂದು ಸಂದರ್ಭದಲ್ಲಿ ನೌಕಾಪಡೆಯ ಮಹತ್ವವನ್ನು ಅರಿತಂತಹ ಶಿವಾಜಿ ಮಹಾರಾಜರು ಈ ಮಹಾರಾಷ್ಟ್ರದ ಕೊಂಕಣ ಭಾಗವನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಆ ಒಂದು ಕರಾವಳಿಯಲ್ಲಿ ನೌಕಾಪಡೆಯನ್ನು ಮತ್ತು ಕೋಟೆಗಳ ಒಂದು ಸಂರಕ್ಷಣೆಗಾಗಿ ವ್ಯೂಹಾತ್ಮಕವಾದಂತಹ ಅಥವಾ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಸೊ ಹೀಗಾಗಿ ಇವರನ್ನು ನೌಕಾಪಡೆಯ ಪಿತಾಮಹ ಅಂತ ಕೂಡ ಗುರುತಿಸಲಾಗುತ್ತೆ. ಸರ್ವಧರ್ಮ ಸಹಿಷ್ಣು ಆದಂತಹ ಶಿವಾಜಿ ಮಹಾರಾಜರು ಜಾತ್ಯತೀತವಾದಂತಹ ಆಡಳಿತಗಾರರಾಗಿದ್ದರು. ಸೊ ಇವರ ಸೈನ್ಯದಲ್ಲಿ ಅಸಂಖ್ಯಾತವಾದಂತಹ ಮುಸ್ಲಿಂ ಸೈನಿಕರಿಗೆ ಕೂಡ ಈ ಶಿವಾಜಿ ಮಹಾರಾಜರು ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದರು. ಮಹಿಳೆಯರ ಬಗ್ಗೆ ಸಾಕಷ್ಟು ಗೌರವವನ್ನು ಹೊಂದಿದಂತಹ ಶಿವಾಜಿ ಮಹಾರಾಜರು ಮಹಿಳೆಯರ ಹಕ್ಕುಗಳನ್ನು ಉಲ್ಲಂಘಿಸಿದಂತಹ ಸಂದರ್ಭದಲ್ಲಿ ಆರೋಪಿಗಳಿಗೆ ಸಾಕಷ್ಟು ಕಠಿಣ ಶಿಕ್ಷೆಗಳನ್ನು ಕೂಡ ನೀಡ್ತಾ ಇದ್ದರು. ಇವರ ಆಡಳಿತದಲ್ಲಿ ಸಲಹೆಗಾಗಿ ಒಂದು ಸಚಿವರ ಕೌನ್ಸಿಲನ್ನು ಅಥವಾ ಅಷ್ಟಪ್ರಧಾನ್ ಅನ್ನುವ ಸಲಹೆಯನ್ನು ನೀಡುವಂತಹ ಒಂದು ಕೌನ್ಸಿಲನ್ನು ಕೂಡ ಈ ಶಿವಾಜಿ ಮಹಾರಾಜರು ಹೊಂದಿದ್ದರು. ಅಷ್ಟೇ ಅಲ್ಲದೆ ಸ್ವತಂತ್ರವಾದಂತಹ ನಿರ್ಧಾರವನ್ನು ಕೈಗೊಳ್ಳುವಂತಹ ಯಾವುದೇ ರೀತಿಯಾಗಿ ಈ ಅಷ್ಟಪ್ರಧಾನರಿಗೆ ಬದ್ಧರಾಗುವಂತಹ ಒಂದು ಅನಿವಾರ್ಯತೆ ಶಿವಾಜಿ ಮಹಾರಾಜರಿಗೆ ಇರಲಿಲ್ಲ. ಸೊ ಈ ಗೆರಿಲ್ಲಾ ಯುದ್ಧಕ್ಕೆ ಪ್ರಮುಖವಾಗಿ ಫೇಮಸ್ ಆದಂತಹ ಶಿವಾಜಿ ಮಹಾರಾಜರು ಬ್ರಿಟಿಷರ ವಿರುದ್ಧ ಸಾಕಷ್ಟು ಗೆರಿಲ್ಲಾ ಯುದ್ಧಗಳನ್ನು ಮಾಡ್ತಾರೆ. ಸೊ ಹೀಗಾಗಿ ಹಠಾತ್ತಾಗಿ ಆಕ್ರಮಣ ಮಾಡಿ ಲೂಟಿಯನ್ನು ಮಾಡ್ತಾ ಇದ್ದಂತಹ ಬ್ರಿಟಿಷರನ್ನು ಲೂಟಿ ಮಾಡ್ತಾ ಇದ್ದಂತಹ ಶಿವಾಜಿ ಮಹಾರಾಜರನ್ನು ಬ್ರಿಟಿಷರು ಮೌಂಟೇನ್ ರ್ಯಾಟ್ ಅಥವಾ ಪರ್ವತದ ಇಲಿ ಅಂತ ಇವರನ್ನು ತೆಗಳ್ತಾ ಇದ್ರು. ಸೊ ಗೆರಿಲ್ಲಾ ಯುದ್ಧಗಳಿಗೆ ಫೇಮಸ್ ಆದಂತಹ ಭಾರತದ ಪ್ರಮುಖವಾದಂತಹ ಆಡಳಿತಗಾರ ಯಾರು ಅಂತಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಆಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಎಷ್ಟನೇ ಸಂವಿಧಾನದ ತಿದ್ದುಪಡಿಯಲ್ಲಿ GSTಯನ್ನು ಅಥವಾ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಸರಕು ಮತ್ತು ಸೇವಾ ತೆರಿಗೆಯನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು, ಪರಿಚಯ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಎಷ್ಟನೇ ತಿದ್ದುಪಡಿ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 100ನೇ ತಿದ್ದುಪಡಿ, ಆಪ್ಷನ್ 2 97ನೇ ಸಂವಿಧಾನದ ತಿದ್ದುಪಡಿ, ಆಪ್ಷನ್ 3 101ನೇ ತಿದ್ದುಪಡಿ, ಆಪ್ಷನ್ 4 102ನೇ ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಭಾರತದ ಸಂವಿಧಾನದ 101ನೇ ತಿದ್ದುಪಡಿಯ ಅಡಿಯಲ್ಲಿ ಈ GSTಯನ್ನು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು. ಸೊ ಈ GST ರೀಸೆಂಟಾಗಿ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ GSTಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ GST ಮೇಲ್ಮನವಿ ನ್ಯಾಯಮಂಡಳಿಯನ್ನು ಅಥವಾ GST ಅಪೆಲೇಟ್ ಟ್ರಿಬ್ಯುನಲನ್ನು ಸ್ಥಾಪನೆ ಮಾಡಬೇಕು ಅಂತ ಸಚಿವರಿಂದ ಶಿಫಾರಸುಗಳನ್ನು ಅಂಗೀಕರಿಸಲಾಗಿದೆ ಅಂತ ಈ ಒಂದು ಕಾಂಟೆಕ್ಸ್ಟ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ GST ನ್ಯಾಯಮಂಡಳಿ ಕುರಿತಾದಂತಹ ಮತ್ತು GST ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ GST 2017ರ ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ 109ರ ಅಡಿಯಲ್ಲಿ ಈ GST ಅಪೆಲೇಟ್ ಟ್ರಿಬ್ಯುನಲ್ ಅಥವಾ GST ಮೇಲ್ಮನವಿ ನ್ಯಾಯಮಂಡಳಿಯನ್ನು ಸ್ಥಾಪನೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಈ ಪೀಠಗಳನ್ನು ಅಥವಾ ಬೆಂಚ್ಗಳನ್ನು ಸಂವಿಧಾನಾತ್ಮಕವಾಗಿ ಅಮೆಂಡ್ಮೆಂಟ್ ಮಾಡಿ ಇನ್ಸ್ಟಾಲ್ ಮಾಡಬೇಕು ಅಥವಾ ಸ್ಥಾಪನೆ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ GST ಕಾನೂನಿನ ಅಡಿಯಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳು ಮತ್ತು ವಿವಾದಗಳನ್ನು ಪರಿಹರಿಸುವಂತಹ ಒಂದು ಉದ್ದೇಶದಿಂದ ಈ GST-AT ಅಥವಾ ಈ GST ಅಪಿಲೇಟ್ ಟ್ರಿಬ್ಯುನಲ್ ಅನ್ನುವ ವಿಶೇಷವಾದಂತಹ ಮೇಲ್ಮನವಿ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡುವುದಾಗಿ
ನಿರ್ಧಾರ ಮಾಡಲಾಗಿದೆ. ಸೊ ಹೀಗಾಗಿ GST ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಸಂವಿಧಾನದ ತಿದ್ದುಪಡಿಯಲ್ಲಿ ಮುಖ್ಯವಾಗಿ ಸಂವಿಧಾನದ 279A ಬ್ರ್ಯಾಕೆಟ್ 1 ಅಂದರೆ ಕ್ಲಾಸ್ 1ರ ಒಂದು ತಿದ್ದುಪಡಿಯನ್ನು ಮಾಡುವುದರ ಮೂಲಕ GST ಕೌನ್ಸಿಲನ್ನು ಭಾರತದಲ್ಲಿ ಇಂಟ್ರಡ್ಯೂಸ್ ಮಾಡಲಾಯಿತು. ರಾಷ್ಟ್ರಪತಿಯವರಿಂದ ಈ ಒಂದು GST ಕೌನ್ಸಿಲನ್ನು ಸ್ಥಾಪನೆ ಮಾಡಲಾಗಿತ್ತು. ಸೊ 279ರ ಆರ್ಟಿಕಲ್ನ ಅಡಿಯಲ್ಲಿ ಈ GST ಕಾನೂನುಗಳಿಗೆ ಒಳಪಡಬಹುದಾದಂತಹ ಯಾವ ರೀತಿಯಾದಂತಹ ಉತ್ಪನ್ನ ಮತ್ತು ಸರಕುಗಳಿಗೆ ವಿನಾಯಿತಿಯನ್ನು ನೀಡಬಹುದು ಮತ್ತು ಯಾವ ಉತ್ಪನ್ನಗಳನ್ನು ಈ ಒಂದು GST ಕಾನೂನಿನ ಅಡಿಯಲ್ಲಿ ಒಳಪಡಿಸಬಹುದು ಮತ್ತು ಆ ಒಂದು ಸೇವೆಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖ ವಿಷಯಗಳ ಒಂದು ನಿರ್ಧಾರಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಶಿಫಾರಸು ಮಾಡುವಂತಹ ಕೌನ್ಸಿಲ್ GST ಕೌನ್ಸಿಲ್ ಆಗಿದೆ. ಸೊ GSTಯ ವಿವಿಧ ರೀತಿಯಾದಂತಹ ಸ್ಲ್ಯಾಬ್ಗಳು ಅಂತಂದರೆ ಈ ಯಾವ ಉತ್ಪನ್ನಗಳಿಗೆ ಎಷ್ಟು ಪರ್ಸೆಂಟ್ನಷ್ಟು ತೆರಿಗೆಯನ್ನು ವಿಧಿಸಬೇಕು. ಫಾರ್ ಎಕ್ಸಾಂಪಲ್ 12%, 5% ಅಥವಾ 28%, 18% ಈ ರೀತಿಯಾದಂತಹ ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನು ನಿರ್ಧಾರ ಮಾಡುವಂತಹ ರೆಫರೆನ್ಸ್ಗಳನ್ನು ಮತ್ತು ಶಿಫಾರಸುಗಳನ್ನು ಕೂಡ ನಿರ್ಧಾರ ಮಾಡುವಂತಹ ಸಂಸ್ಥೆ ಈ GST ಕೌನ್ಸಿಲ್ ಆಗಿದೆ. ಇಲ್ಲಿ ಒಂದು ಸಪ್ಲಿಮೆಂಟರಿ ಕ್ವಶನ್ ಕೇಳ್ತೇನೆ. GST ಕೌನ್ಸಿಲ್ನ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. GST ಕೌನ್ಸಿಲ್ನ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ GST ಕುರಿತಾದಂತಹ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, 2016ರ ಭಾರತದ ಸಂವಿಧಾನದ 101ನೇ ತಿದ್ದುಪಡಿಯ ಕಾಯ್ದೆಯ ಅಡಿಯಲ್ಲಿ ಈ GSTಯನ್ನು ಭಾರತದ ಅತಿ ದೊಡ್ಡ ಪರೋಕ್ಷ ತೆರಿಗೆಯ ಸುಧಾರಣೆಗಳಲ್ಲಿ ಒಂದಾಗಿ ಇಂಟ್ರಡ್ಯೂಸ್ ಮಾಡಲಾಯಿತು. ಪರೋಕ್ಷ ತೆರಿಗೆ ಅಂತಂದರೆ GST ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿ ಗುರುತಿಸಲ್ಪಡುತ್ತದೆ. ಒಂದು ದೇಶದಲ್ಲಿ ಒಂದೇ ರೀತಿಯಾದಂತಹ ತೆರಿಗೆ ಇರಬೇಕು, ಒನ್ ನೇಷನ್ ಒನ್ ಟ್ಯಾಕ್ಸ್ ಅನ್ನುವ ಒಂದು ಘೋಷಣಾ ವಾಕ್ಯದೊಂದಿಗೆ GSTಯನ್ನು ಪಾರ್ಲಿಮೆಂಟ್ನಲ್ಲಿ ಇಂಟ್ರಡ್ಯೂಸ್ ಮಾಡಲಾಗಿತ್ತು. ಮುಖ್ಯವಾಗಿ ಇದಕ್ಕಿಂತ ಮುಂಚೆ ಇದ್ದಂತಹ ಈ ಎಕ್ಸಸೈಸ್ ಟ್ಯಾಕ್ಸ್ ಅಥವಾ ಅಬಕಾರಿ ಸುಂಕ ಆಗಿರ್ಬೋದು, ವ್ಯಾಟ್ ಅಂತಂದರೆ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಮೌಲ್ಯವರ್ಧಿತ ತೆರಿಗೆ ಆಗಿರ್ಬೋದು, ಸರ್ವಿಸ್ ಟ್ಯಾಕ್ಸ್ ಆಗಿರ್ಬೋದು, ಲಕ್ಸುರಿಯಸ್ ಟ್ಯಾಕ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ಎಲ್ಲ ಇತರ ಪರೋಕ್ಷ ತೆರಿಗೆಗಳನ್ನು ಇನ್ಕ್ಲೂಡ್ ಮಾಡಲಾದಂತಹ ಒಂದು ಪ್ರಮುಖವಾದಂತಹ ತೆರಿಗೆ ವ್ಯವಸ್ಥೆ GST ಆಗಿದೆ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇದರ ಫುಲ್ ಫಾರ್ಮ್ ಆಗಿದ್ದು, ಸೊ ಮುಖ್ಯವಾಗಿ ಇದು ಮೂಲಭೂತವಾಗಿ ಕನ್ಸಿಡರ್ ಮಾಡೋದಾದರೆ ಈ ಬಳಕೆಯ ತೆರಿಗೆಯಾಗಿ ಇದನ್ನು ಗುರುತಿಸಲಾಗುತ್ತೆ. ಕನ್ಸೂಮ್ಷನ್ ಬೇಸ್ಡ್ ಆದಂತಹ ಒಂದು ತೆರಿಗೆ ಯಾವುದು ಅಂತಂದರೆ GST ಆಗಿದೆ. ಸೊ ಯಾವುದೇ ಒಂದು ಉತ್ಪನ್ನ ಅಥವಾ ಸರಕಿನ ಅಥವಾ ಈ ಒಂದು ಸೇವೆಗಳ ಮೇಲೆ ಅಂತಿಮ ಹಂತದಲ್ಲಿ ಅದನ್ನು ಬಳಕೆ ಮಾಡುವಂತಹ ಪಾಯಿಂಟ್ನಲ್ಲಿ ಈ GSTಯನ್ನು ವಿಧಿಸಲಾಗುತ್ತದೆ. ಸೊ ನೆನಪಿಟ್ಕೊಳ್ಳಿ, GST ಒಂದು ಪರೋಕ್ಷವಾದಂತಹ ಇಂಡೈರೆಕ್ಟ್ ಆದಂತಹ ಟ್ಯಾಕ್ಸ್ ಆಗಿ ಕನ್ಸಿಡರ್ ಮಾಡಲಾಗುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ ಇನ್ಫಾರ್ಮೇಷನ್ ಆಫ್ GST ಕೌನ್ಸಿಲ್ ಮತ್ತು ಇತ್ತೀಚೆಗೆ ಇಂಟ್ರಡ್ಯೂಸ್ ಮಾಡಲಾಗ್ತಾ ಇರುವಂತಹ GST ಅಪಲೇಟ್ ಟ್ರಿಬ್ಯುನಲ್ ಅಥವಾ GST ಮೇಲ್ಮನವಿ ನ್ಯಾಯಮಂಡಳಿ ಅಂತ ಇದನ್ನು ಗುರುತಿಸಬಹುದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ನೂತನವಾದಂತಹ ಪರಮಾಣು ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡಲಾಗುತ್ತಾ ಇದೆ ಅಂತ ಪ್ರಶ್ನೆ ಇದೆ. ಯಾವ ರಾಜ್ಯ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ 1 ಕರ್ನಾಟಕ, ಆಪ್ಷನ್ 2 ಆಂಧ್ರ ಪ್ರದೇಶ್, ಆಪ್ಷನ್ 3 ಹರಿಯಾಣ, ಆಪ್ಷನ್ 4 ರಾಜಸ್ಥಾನ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಹರಿಯಾಣ ರಾಜ್ಯದಲ್ಲಿ ಇತ್ತೀಚೆಗೆ ಹೊಸದಾದಂತಹ ಪರಮಾಣು ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ. ಆಪ್ಷನ್ 3 ಹರಿಯಾಣ ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಹರಿಯಾಣದ ಗೋರಖ್ಪುರ್ನಲ್ಲಿ ಈ ಪರಮಾಣು ವಿದ್ಯುತ್ ಸ್ಥಾವರವನ್ನು ಮೊದಲ ಬಾರಿಗೆ ಹರಿಯಾಣ ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಪರಮಾಣು ವಿದ್ಯುತ್ ಸ್ಥಾವರದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಭಾರತದ ರಾಜಧಾನಿಯಾದಂತಹ ದೆಹಲಿಯಿಂದ ಸುಮಾರು ಉತ್ತರಕ್ಕೆ 150 ಕಿಲೋಮೀಟರ್ ದೂರದಲ್ಲಿರುವಂತಹ ಹರಿಯಾಣ ರಾಜ್ಯದ ಫತೇಹಾಬಾದ್ ಜಿಲ್ಲೆಯ ಗೋರಖ್ಪುರ್ ಗ್ರಾಮದಲ್ಲಿ ಈ ಹೊಸದಾದಂತಹ ಪರಮಾಣು ವಿದ್ಯುತ್ ಸ್ಥಾವರವನ್ನು ನಿರ್ಮಾಣ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ. ಸೊ ಇಲ್ಲಿ ಗೋರಖ್ಪುರ್ ಅಂದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಯೋಗಿ ಆದಿತ್ಯನಾಥ್ ಅವರ ಚುನಾವಣಾ ಕ್ಷೇತ್ರ ಗೋರಖ್ಪುರ್ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಹರಿಯಾಣದಲ್ಲಿರುವಂತಹ ಬೇರೆ ಗೋರಖ್ಪುರ್ ಆಗಿದೆ. ಸೊ ಇಲ್ಲಿ ಪರಮಾಣು ವಿದ್ಯುತ್ ಸ್ಥಾವರವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಇಲ್ಲಿ ಕನ್ಫ್ಯೂಸ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಈಗ ಸದ್ಯಕ್ಕೆ ನಿರ್ಮಾಣ ಮಾಡಲಾಗ್ತಾ ಇರುವಂತಹ ಈ ಒಂದು ವಿದ್ಯುತ್ ಸ್ಥಾವರ ಪ್ರೆಷರೈಸ್ಡ್ ಹೆವಿ ವಾಟರ್
ರಿಯಾಕ್ಟರ್ ಆಗಿ ಇದನ್ನು ಗುರುತಿಸಲಾಗ್ತಾ ಇದೆ. ಒತ್ತಡದ ಹೆವಿ ವಾಟರ್ ರಿಯಾಕ್ಟರ್ ಅನ್ನುವ ಒಂದು ತಂತ್ರಜ್ಞಾನದಿಂದ ಈ ಒಂದು ಸ್ಥಾವರವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಪ್ರಮುಖವಾಗಿ 700 ಮೆಗಾವ್ಯಾಟ್ಗಳಷ್ಟು ಸಾಮರ್ಥ್ಯದ 2 ಘಟಕಗಳನ್ನು ನಿರ್ಮಾಣ ಮಾಡುವುದಾಗಿ ನಿರ್ಧಾರ ಮಾಡಲಾಗಿದ್ದು, ಒಟ್ಟು 1400 ಮೆಗಾವ್ಯಾಟ್ಗಳಷ್ಟು ಸಾಮರ್ಥ್ಯದ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ಈ ಪರಮಾಣು ಸ್ಥಾವರವನ್ನು ಈ ಹರಿಯಾಣದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಅಷ್ಟೇ ಅಲ್ಲದೆ ಭಾರತದಲ್ಲಿರುವಂತಹ ಇತರ 7 ಪ್ರಮುಖವಾದಂತಹ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ಗಳು ಯಾವುವು ಅಂತ ಸದ್ಯಕ್ಕೆ ರಿವೈಸ್ ಮಾಡೋದಾದರೆ, ಗುಜರಾತ್ನಲ್ಲಿರುವಂತಹ 1993ರಲ್ಲಿ ನಿರ್ಮಾಣ ಮಾಡಲಾದಂತಹ ಕಕ್ರಾಪಾರ್ ಅಟೋಮಿಕ್ ಪವರ್ ಸ್ಟೇಷನ್, ಇದರ ಕೆಪ್ಯಾಸಿಟಿ 440 ಮೆಗಾವ್ಯಾಟ್ಗಳು. ಮತ್ತು ಅದಾದ ನಂತರ 1984ರಲ್ಲಿ ತಮಿಳುನಾಡಿನ ಕಲ್ಪಕಂನಲ್ಲಿ ನಿರ್ಮಾಣ ಮಾಡಲಾದಂತಹ ಪರಮಾಣು ವಿದ್ಯುತ್ ಸ್ಥಾವರ, ಇದರ ಕೆಪ್ಯಾಸಿಟಿ ಕೂಡ 440 ಮೆಗಾವ್ಯಾಟ್ಗಳು. 1991ರಲ್ಲಿ ನಿರ್ಮಾಣ ಮಾಡಲಾದಂತಹ ಉತ್ತರ ಪ್ರದೇಶದ ನರೋರಾ ಅಟೋಮಿಕ್ ಪವರ್ ಸ್ಟೇಷನ್, ಇದರ ಕೆಪ್ಯಾಸಿಟಿ ಕೂಡ 440 ಮೆಗಾವ್ಯಾಟ್ಗಳು. ಮತ್ತು 2000ನೇ ಇಸ್ವಿಯಲ್ಲಿ ಕರ್ನಾಟಕದ ಕೈಗಾ ಅನ್ನುವ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಇದರ ಕೆಪ್ಯಾಸಿಟಿ 880 ಮೆಗಾವ್ಯಾಟ್ಗಳು. ಇದನ್ನು ಸ್ಥಾಪನೆ ಮಾಡಲಾದಂತಹ ಅಥವಾ ಇದನ್ನು ಆಪರೇಷನಲೈಸ್ ಮಾಡುತ್ತಾ ಇರುವಂತಹ ಒಂದು ಸಂಸ್ಥೆ ಯಾವುದು ಅಂತಂದರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಅಂತ, NPCIL ಅಂತ ಇದನ್ನು ಗುರುತಿಸಲಾಗುತ್ತೆ. 1973ರಲ್ಲಿ ನಿರ್ಮಾಣ ಮಾಡಲಾದಂತಹ ರಾಜಸ್ಥಾನದ ಅಟೋಮಿಕ್ ಪವರ್ ಸ್ಟೇಷನ್, ಇದರ ಕೆಪ್ಯಾಸಿಟಿ 1180 ಮೆಗಾವ್ಯಾಟ್ಗಳು. ಮತ್ತು 1969ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಮಹಾರಾಷ್ಟ್ರದಲ್ಲಿ ನಿರ್ಮಾಣ ಮಾಡಲಾದಂತಹ ಪರಮಾಣು ವಿದ್ಯುತ್ ಸ್ಥಾವರ ತಾರಾಪುರ್ ವಿದ್ಯುತ್ ಸ್ಥಾವರ, ಇದರ ಕೆಪ್ಯಾಸಿಟಿ 1400 ಮೆಗಾವ್ಯಾಟ್ಗಳು. ನಂತರ ತಮಿಳುನಾಡಿನಲ್ಲಿ 2013ರಲ್ಲಿ ನಿರ್ಮಾಣ ಮಾಡಲಾದಂತಹ ಕೂಡಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಇದರ ಕೆಪ್ಯಾಸಿಟಿ ಹೈಯೆಸ್ಟ್ ಆಗಿದೆ 2000 ಮೆಗಾವ್ಯಾಟ್ಗಳಷ್ಟು. ಸೊ ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ ಮೊದಲ ಬಾರಿಗೆ 1969ರಲ್ಲಿ ನಿರ್ಮಾಣ ಮಾಡಲಾದಂತಹ ವಿದ್ಯುತ್ ಸ್ಥಾವರ ಮಹಾರಾಷ್ಟ್ರದ ತಾರಾಪುರ್ ವಿದ್ಯುತ್ ಸ್ಥಾವರ ಆಗಿದೆ. ಅಷ್ಟೇ ಅಲ್ಲದೆ ತಮಿಳುನಾಡಿನಲ್ಲಿ 2 ವಿದ್ಯುತ್ ಸ್ಥಾವರಗಳಿದ್ದು, ಕಲ್ಪಕಂ ಮತ್ತು ಕೂಡಂಕುಲಂ ಅನ್ನುವ 2 ನಗರಗಳಲ್ಲಿ ನಿರ್ಮಾಣ ಮಾಡಲಾದಂತಹ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ಗಳು 2013ರಲ್ಲಿ ಒಂದು, ಇನ್ನೊಂದು 1984ರಲ್ಲಿ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ ಇನ್ಫಾರ್ಮೇಷನ್ ಆಫ್ ಪರಮಾಣು ವಿದ್ಯುತ್ ಸ್ಥಾವರ ಅಥವಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್. ಈ ಒಂದು ಇಂಡಿಯಾ ಮ್ಯಾಪ್ನಲ್ಲಿ ಈ ವಿದ್ಯುತ್ ಸ್ಥಾವರಗಳನ್ನು ಲೊಕೇಶನ್ಗಳನ್ನು ನೋಡೋದಾದರೆ ಉತ್ತರದಿಂದ ನೋಡೋಣ. ಉತ್ತರದಲ್ಲಿ ಉತ್ತರ ಪ್ರದೇಶದಲ್ಲಿ ನರೋರಾ ಅನ್ನುವ ವಿದ್ಯುತ್ ಸ್ಥಾವರ, ಪರಮಾಣು ವಿದ್ಯುತ್ ಸ್ಥಾವರ. ನಂತರ ರಾಜಸ್ಥಾನದ ರಾಜಸ್ಥಾನ್ ಅಟೋಮಿಕ್ ಪವರ್ ಸ್ಟೇಷನ್. ನಂತರ ಗುಜರಾತ್ನಲ್ಲಿರುವಂತಹ ಕಕ್ರಾಪಾರ್ ಅನ್ನುವ ಅಟೋಮಿಕ್ ಪವರ್ ಸ್ಟೇಷನ್. ನಂತರ ಮಹಾರಾಷ್ಟ್ರದಲ್ಲಿರುವಂತಹ ತಾರಾಪುರ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್. ನಂತರ ಕರ್ನಾಟಕದಲ್ಲಿರುವಂತಹ ಈ ಕೈಗಾ ವಿದ್ಯುತ್ ಸ್ಥಾವರ, ಅಣು ವಿದ್ಯುತ್ ಸ್ಥಾವರ. ನಂತರ ಈ ತಮಿಳುನಾಡಿನಲ್ಲಿ 2 ಪರಮಾಣು ವಿದ್ಯುತ್ ಸ್ಥಾವರಗಳಿವೆ ಅಂತ ನಾವು ತಿಳ್ಕೊಂಡ್ವಿ. ತಮಿಳುನಾಡಿನ ಉತ್ತರದಲ್ಲಿ ಮದ್ರಾಸ್ ಅಟೋಮಿಕ್ ಪವರ್ ಸ್ಟೇಷನ್ ಅಥವಾ ಕಲ್ಪಕಂ ಪವರ್ ಸ್ಟೇಷನ್. ನಂತರ ದಕ್ಷಿಣದಲ್ಲಿರುವಂತಹ ಕೂಡಂಕುಲಂ ನ್ಯೂಕ್ಲಿಯರ್ ಪವರ್ ಸ್ಟೇಷನ್. ಸೊ ಸದ್ಯಕ್ಕೆ ಈ ಹರಿಯಾಣದಲ್ಲಿ ಕೂಡ ಒಂದು ಹೊಸ ಪರಮಾಣು ವಿದ್ಯುತ್ ಸ್ಥಾವರವನ್ನು ಗೋರಖ್ಪುರ್ ಅನ್ನುವ ಗ್ರಾಮದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಇದರ ಕೆಪ್ಯಾಸಿಟಿಯನ್ನು ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಈ ಶಿವಪ್ಪ ನಾಯಕರ ಅರಮನೆ, ಶಿವಮೊಗ್ಗದಲ್ಲಿರುವಂತಹ ಇವರ ಅರಮನೆಯನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ ಅಂತ ಈ ಶಿವಪ್ಪ ನಾಯಕರ ಅರಮನೆಯ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು, ಹಿಸ್ಟೋರಿಕಲ್ ಫ್ಯಾಕ್ಟ್ಸ್ಗಳನ್ನು ಕೂಡ ತಿಳ್ಕೊಂಡ್ವಿ. ಸೊ ನಂತರದ ಆರ್ಟಿಕಲ್ನಲ್ಲಿ ಒಡಿಶಾದಲ್ಲಿರುವಂತಹ ದೇಬ್ರಿಗಢ್ ಅಭಯಾರಣ್ಯವನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಗುರುತಿಸಲಾಗಿದೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯಿಂದ ಅಂತ ತಿಳ್ಕೊಂಡ್ವಿ. ನಂತರ ಇತ್ತೀಚೆಗೆ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಿಸಲಾಯಿತು. ಇದಕ್ಕೆ ಸಂಬಂಧಪಟ್ಟಂತಹ ಐತಿಹಾಸಿಕವಾದಂತಹ ಶಿವಾಜಿ ಮಹಾರಾಜರ ಕುರಿತಾದಂತಹ ಸಾಕಷ್ಟು ಪ್ರಮುಖ ಮಾಹಿತಿಗಳನ್ನು ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ GST ಕೌನ್ಸಿಲ್ನಿಂದ ಈ GST ಅಪೆಲೇಟ್ ಟ್ರಿಬ್ಯುನಲ್ ಅಥವಾ ಮೇಲ್ಮನವಿ ನ್ಯಾಯಮಂಡಳಿಯನ್ನು ನಿರ್ಮಾಣ ಮಾಡುವುದಾಗಿ ನಿರ್ಧಾರ ಮಾಡಲಾಗಿದೆ ಅಂತ ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ GST ಕೌನ್ಸಿಲ್ ಏನು ಮತ್ತು ಯಾವ ರೀತಿಯಾಗಿ GST ಜಾರಿಗೆ ಬಂದಿತ್ತು ಅಂತ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ
ಭಾರತದಲ್ಲಿರುವಂತಹ ಪ್ರಮುಖ ಪರಮಾಣು ವಿದ್ಯುತ್ ಸ್ಥಾವರಗಳೊಂದಿಗೆ ಇತ್ತೀಚೆಗೆ ಹರಿಯಾಣದಲ್ಲಿ ನಿರ್ಮಾಣಗೊಳ್ತಾ ಇರುವಂತಹ ಗೋರಖ್ಪುರದ ಪರಮಾಣು ವಿದ್ಯುತ್ ಸ್ಥಾವರದ ಕುರಿತಾಗಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.